ನಮಸ್ತೆ ಸ್ನೇಹಿತರೆ. ಈ ಜೀವನದ ಹಾದಿಯಲ್ಲಿ ಕೆಲವೊಂದು ನಿಜ ಸತ್ಯಗಳನ್ನು ಅರಿಯುತ್ತಾ ಕೇಳುತ್ತಾ ಮುಂದೆ ಸಾಗೋಣ. ಕೊಳೆಯಾಗಿರುವ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ರೂಪ ನೋಡಿಕೊಳ್ಳಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಮನಸ್ಸು ಪಕ್ವವಾಗದ ಹೊರತು ಆತ್ಮಜ್ಞಾನ ಸಿಗಲು ಸಾಧ್ಯವಿಲ್ಲ. ಕಣ್ಣು ಮತ್ತು ಕನ್ನಡಿ ಇದ್ದದ್ದು ಇದ್ದ ಹಾಗೆ ತೋರಿಸುತ್ತದೆ. ಸತ್ಯ ಮತ್ತು ಮಿಥ್ಯ ಯಾವುದೆಂದು ತೀರ್ಮಾನಿಸುವುದು ನಮ್ಮ ಮನಸ್ಥಿತಿಯನ್ನು ಅವಲಂಬಿಸಿದೆ. ಒಂದು ವಸ್ತು ಹೊಡೆದು ಹೋದರೆ ಅಲ್ಲಿ ಶಬ್ದ ಮಾತ್ರ ಬರುತ್ತದೆ. ಮನಸ್ಸು ಹೊಡೆದು ಹೋದರೆ ಅಲ್ಲಿ ನಿಶ್ಶಬ್ದ ಮಾತ್ರ ಉಳಿಯುತ್ತದೆ. ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತದೆ. ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ. ಗಳಿಸಿದ ಮೇಲೆ ಅರ್ಥವಾಗುವುದು ಗೌರವವೇನೆಂದು, ಉಳಿಸಿಕೊಂಡ ಮೇಲೆ ಅರ್ಥವಾಗುವುದು ನಂಬಿಕೆ ಏನೆಂದು, ಕಳೆದುಕೊಂಡ ಮೇಲೆ ಅರ್ಥವಾಗುವುದು ಪ್ರೀತಿ ಏನೆಂದು, ತಿಳಿದುಕೊಂಡ ಮೇಲೆ ಅರ್ಥವಾಗುವುದು ಸ್ನೇಹವೇನೆಂದು. ಜೀವಿಸಬೇಕು ನೋವೇ ಇಲ್ಲ ಎನ್ನೋ ಥರ, ನಗಬೇಕು ಅಳುವೇ ಇಲ್ಲ ಅನ್ನುವ ಥರ, ಆಟವಾಡಬೇಕು ಸೋಲೇ ಇಲ್ಲ ಎನ್ನೋ ಥರ, ಸ್ನೇಹ ಮಾಡಬೇಕು ಕೊನೆಯೇ ಇಲ್ಲ ಅನ್ನುವ ಥರ. ಜೀವನದಲ್ಲಿ ಯಾರನ್ನೂ ದ್ವೇಷಿಸಬೇಡಿ. ಕೆಲವರು ನಿಮಗೆ ಅನುಭವಗಳನ್ನು ನೀಡುತ್ತಾರೆ, ಕೆಲವರು ಸಂತೋಷವನ್ನು ನೀಡುತ್ತಾರೆ, ಕೆಲವರು ಸಮಸ್ಯೆಯನ್ನು ನೀಡುತ್ತಾರೆ. ಹಾಸಿಗೆ ಕೊಳ್ಳಬಹುದು ಆದರೆ ನಿದ್ರೆ ಕೊಳ್ಳಲಾಗದು. ಮನೆ ಕೊಳ್ಳಬಹುದು ಆದರೆ ನೆಮ್ಮದಿ ಕೊಳ್ಳಲಾಗದು. ಪುಸ್ತಕ ಕೊಳ್ಳಬಹುದು ಆದರೆ ವಿದ್ಯೆ ಕೊಳ್ಳಲಾಗದು. ವಿದ್ಯೆ ಇದ್ದರೇನಂತೆ, ವಿವೇಕ ಇಲ್ಲದಿದ್ದರೆ, ಹಣವಿದ್ದರೇನಂತೆ, ಗುಣವಿಲ್ಲದಿದ್ದರೆ, ಪ್ರಾಣವಿದ್ದರೇನಂತೆ, ತ್ರಾಣವಿಲ್ಲದಿದ್ದರೆ, ಗುರು ಇದ್ದರೇನಂತೆ, ಅರಿವೇ ಇಲ್ಲದಿದ್ದರೆ, ರೂಪವಿದ್ದರೇನಂತೆ, ಮನವಿಲ್ಲದಿದ್ದರೆ, ಸುಖವಿದ್ದರೇನಂತೆ, ಶಾಂತಿ ಇಲ್ಲದಿದ್ದರೆ, ಏನಿದ್ದರೇನಂತೆ, ಮಾನವೀಯತೆ ಇಲ್ಲದಿದ್ದರೆ. ಮನಸ್ಸು ನಿರ್ಮಲವಾಗಿದ್ದರೆ ಅದೇ ಸಾಕ್ಷಾತ್ಕಾರದ ಕನ್ನಡಿ. ಮಾತು ಮೃದುವಾಗಿದ್ದರೆ ಅದೇ ಚಮತ್ಕಾರದ ಕನ್ನಡಿ. ನಡತೆ ಶುದ್ಧವಾಗಿದ್ದರೆ ಅದೇ ಪುರಸ್ಕಾರದ ಕನ್ನಡಿ. ಬದುಕು ಸರಳವಾಗಿದ್ದರೆ ಅವರಿಗೊಂದು ನಮಸ್ಕಾರ. ಸತ್ಯವೇ ತಾಯಿ, ಜ್ಞಾನವೇ ತಂದೆ, ಧರ್ಮವೇ ಸಹೋದರ, ದಯೆಯೇ ಸಹೋದರಿ, ಕ್ಷಮೆ ಮಗ, ಶಾಂತಿಯೇ ಮಗಳು. ಇವರೇ ನನ್ನ 6 ಜನ ಬಂಧುಗಳಾದರೆ ಎಷ್ಟು ಚೆನ್ನಾಗಿರುತ್ತದೆ. ಸಂತೋಷ ನಮ್ಮನ್ನು ಮಧುರವಾಗಿಸುತ್ತದೆ. ಪರೀಕ್ಷೆಗಳು ನಮ್ಮನ್ನು ಪ್ರಬಲವಾಗಿಸುತ್ತವೆ. ವೇದಗಳು ನಮ್ಮನ್ನು ಮಾನವರಾಗಿಸುತ್ತವೆ. ವೈಫಲ್ಯಗಳು ನಮ್ಮನ್ನು ವಿನಯವಾಗಿರಿಸುತ್ತವೆ. ನಂಬಿಕೆ ನಮ್ಮನ್ನು ಮುನ್ನಡೆಸುತ್ತವೆ. ಮನುಷ್ಯ ಮನೆಯಲ್ಲಿಯೂ ಸಹ ಜನಿಸುತ್ತಾನೆ, ಆದರೆ ಮನುಷ್ಯತ್ವ ಎಂಬುದು ಕೆಲವರಲ್ಲಿ ಮಾತ್ರ ಜನಿಸುತ್ತದೆ. ಮನೆಗಿಂತ ಬಾಗಿಲು ಚಿಕ್ಕದು, ಬಾಗಿಲಿಗಿಂತ ಬೀಗ ಚಿಕ್ಕದು, ಬೀಗಕ್ಕಿಂತ ಬೀಗದ ಕೈ ಚಿಕ್ಕದು. ಹೇಗೆ ಬೀಗದ ಕೀಯಿಂದ ದೊಡ್ಡ ಮನೆಯನ್ನು ಪ್ರವೇಶಿಸಬಲ್ಲೆವು, ಅದೇ ರೀತಿ ಒಂದು ಸಣ್ಣ ಉತ್ತಮ ಆಲೋಚನೆಯಿಂದ ದೊಡ್ಡ ಸಮಸ್ಯೆಗಳನ್ನು ಸಹ ಪರಿಹರಿಸಿಕೊಳ್ಳಬಹುದು. ನಮ್ಮ ಹಿಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸು ಬಂಗಾರವಾಗಿತ್ತು. ಗುಡಿಯ ಮೂರ್ತಿಗಳು ಕಲ್ಲಾಗಿದ್ದವು. ಆದರೆ ಈಗ ಗುಡಿಯ ಮೂರ್ತಿ ಬಂಗಾರವಾಗಿದೆ, ಮನುಷ್ಯನ ಮನಸ್ಸು ಕಲ್ಲಾಗಿದೆ. ಜೀವನದ ನಿತ್ಯ ಸತ್ಯ ಕಲಿಯುವ ಪಾಠಶಾಲೆಯಾಗಿದೆ. ಸಜ್ಜನರಿಂದ ಸಂತೋಷದ ಪಾಠ ಕಲಿಕೆ, ದುರ್ಜನರಿಂದ ನೋವಿನ ಪಾಠ ಕಲಿಕೆ. ಕಲಿತ ಪಾಠ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ ಕಲಿಕೆ. ನಾಲಿಗೆಯ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ, ವಾದ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ, ವ್ಯರ್ಥ ಚಿಂತನೆಗಳನ್ನು ಬಿಟ್ಟರೆ ಜೀವನಕ್ಕೆ ಲಾಭ. ಗಳಿಸಿದ ಧನ ಚಿರವಲ್ಲ, ಪಡೆದ ಅಧಿಕಾರವೂ ಸಹ ಸ್ಥಿರವಲ್ಲ, ಏರಿದ ಅಂತಸ್ತು ಶಾಶ್ವತವಲ್ಲ. ಸಂತಸ ಸಂಭ್ರಮಗಳು ಸಕಲವೂ ನಶ್ವರ. ಮಾಡಿದ ಸತ್ಕಾರ್ಯ, ಮೆರೆದ ಔದಾರ್ಯ, ಆನಂದಿಸಿ ಅನುಭವಿಸಿದ ನೆನಪುಗಳ ಮಾಧುರ್ಯ ಎಂದಿಗೂ ಅಜರ, ಅಮರ, ಅವಿನಾಶಿ. ಯಾವುದೇ ಯಶಸ್ಸು ಅಂತಿಮವಲ್ಲ,
ಸೋಲು ಕೊನೆಯಲ್ಲ. ಇವೆರಡನ್ನೂ ಸಾಗಿಸಿ ಸಮವಾಗಿ ತೂಗಿಸಿಕೊಂಡು ಹೋಗುವುದೇ ಧೈರ್ಯ.